ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೋಸ್ಕರ ಈ ವರ್ಷ ರಿಲೀಸ್ ಮಾಡಿರುವಂತಹ ಇಂಗ್ಲೀಷ್ ಬ್ಲೂ ಪ್ರಿಂಟನ್ನು ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಜೊತೆಗೆ 3 ಮಾಡೆಲ್ ಕ್ವಶನ್ ಪೇಪರನ್ನು PUC ಬೋರ್ಡ್ ವತಿಯಿಂದ ರಿಲೀಸ್ ಮಾಡಲಾಗಿದೆ. ಆ 3 ಮಾಡೆಲ್ ಕ್ವಶನ್ ಪೇಪರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬಹಳ ಹೆಲ್ಪ್ ಆಗಲಿದೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಇದು ಮಾಡೆಲ್ ಕ್ವಶನ್ ಪೇಪರ್ 3 ಆಗಿ ಇರುತ್ತದೆ. ಬನ್ನಿ ಈಗ ಒಂದೊಂದಾಗಿ ಇದಕ್ಕೆ ಕೀ ಆನ್ಸರ್ಗಳನ್ನು ನಾವು ನೋಡ್ತಾ ಹೋಗೋಣ. ವಿಡಿಯೋ ಸ್ವಲ್ಪ ಲೆಂತಿ ಆಗುತ್ತೆ, ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೆ ವಿತ್ ಎಕ್ಸ್ಪ್ಲನೇಷನ್ ಹೇಳ್ತಾ ನಾನು ಹೋಗ್ತೇನೆ. ಆನ್ಸರ್ ಎಲ್ಲಾದರೂ ಸಿಗುತ್ತೆ ಕಣ್ರಿ, ಆದರೆ ಅರ್ಥ ಮಾಡ್ಕೋಬೇಕು. ಬನ್ನಿ. ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡ್ಯಾಶ್ ಈಸ್ ಡಿಸ್ಕ್ರೈಬ್ಡ್ ಆ್ಯಸ್ ಜಂಟಲ್ ಅಂತ ಜೂಲಿಯೆಟ್ಟು 3 ನೈಟಿಗೆ ಕರೀತಾಳೆ. ಏನಂತ ಹೇಳಿದರೆ, ಓ ಜಂಟಲ್ ನೈಟ್, ಓ ಬ್ಲ್ಯಾಕ್ ಬ್ರೌಡ್ ನೈಟ್, ಈ ರೀತಿಯಾಗಿ ಅದಕ್ಕೆ ಒಂದು 3 ಹೆಸರುಗಳನ್ನು ಕೊಟ್ಟು ಕರೀತಾಳೆ. ಈಗ ಇಲ್ಲಿ ಕೇಳಿರುವಂಥದ್ದು ಅದರಲ್ಲಿ ಒಂದು ಏನಂತ, ಜಂಟಲ್ ಅಂತ, ಹಾಗೂ ಲವ್ವಿಂಗ್ ಬ್ಲ್ಯಾಕ್ ಬ್ರೌಡ್ ಅಂತ. ಯಾರನ್ನು ಕರೀತಾಳೆ? ಕತ್ತಲೆಯನ್ನು ಕರೀತಾಳೆ. ಹಾಗಿದ್ರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ಲಿಯರ್? ಏನಾದರೂ ಡೌಟ್ ಇದ್ದರೆ ಕೇಳಿ. ನೋಡಿ, ಇಥೋಪಿ ಅಂದರೆ ಜೂಲಿಯೆಟ್ ಅಂತ, ಕ್ರೋ ಅಂತ ಹೇಳಿದರೆ ಕಾಗೆಗಳು ಅಂದರೆ ಅವಳ ಸಂಗಾತಿಗಳು ಅಂತ, ಆಯಿತಾ. ರೇವನ್ ಅಂದ್ರೇನು? ಕಾಗೆ ಅಂತ. ಬನ್ನಿ, ದೊಡ್ಡ ಕಾಗೆ ಇಂಗ್ಲೆಂಡು. ಕ್ವಶನ್ ನಂಬರ್ 2, ಮ್ಯಾಚ್ ದಿ ಪರ್ಟಿಕ್ಯುಲರ್ ಇನ್ ಕಾಲಮ್ ವಿತ್ ದಿ ಕಾಲಮ್ ಬಿ ಅಂತ ಇದೆ. ಬನ್ನಿ ವಿದ್ಯಾರ್ಥಿಗಳೇ, ಫ್ರೆಂಚ್ ಗೌರ್ಮೆಂಟು 16,000 ಬೇಡಿಕೆಯನ್ನು ಇಡುತ್ತೆ. ಇಟಾಲಿಯನ್ ಕಿಂಗು ಅವನು 12,000 ಬೇಡಿಕೆಯನ್ನು ಇಡ್ತಾನೆ. ದಿ ಪೆನ್ಷನ್ ಫಿಕ್ಸ್ಡ್ ಎಷ್ಟಾಗುತ್ತೆ? 600 ಫ್ರಾನ್ಸ್. ಹಾಗಿದ್ರೆ ಇಲ್ಲಿ ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿ ಇರುತ್ತದೆ. ಏನಾದರೂ ಡೌಟ್ ಇದ್ದಲ್ಲಿ, ತಪ್ಪಾದಲ್ಲಿ ತಾವುಗಳು ನನ್ನನ್ನು ತಿದ್ದು, ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 3, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ಪೋಯಮ್ ಆನ್ ಚಿಲ್ಡ್ರನ್. ನೋಡಿ, ಯಾವುದು ಇನ್ಕರೆಕ್ಟ್ ಇದೆ ಅದನ್ನು ತೆಗಿಬೇಕು. ಎಲ್ಲ ಆನ್ಸರು ನಿಮಗೆ ಸರಿನೇ ಕಾಣುತ್ತೆ. ಓದೋಣ ಬನ್ನಿ. ಪೇರೆಂಟ್ಸ್ ಮೇ ಸ್ಟ್ರೈವ್ ಟು ಬಿ ಲೈಕ್ ಚಿಲ್ಡ್ರನ್, ಇದು ಸರಿ. ಹಾಗಿದ್ರೆ ಇದು ಉತ್ತರವಲ್ಲ. ಪೇರೆಂಟ್ಸ್ ಮೇ ಹೌಸ್ ದಿ ಸೋಲ್ ಆಫ್ ಚಿಲ್ಡ್ರನ್, ಇದೇ ತಪ್ಪು. ಪೇರೆಂಟ್ಸು ಮಕ್ಕಳ ದೇಹಗಳನ್ನು ಇಟ್ಕೋಬೋದು, ವಿನಃ ಅವರ ಆತ್ಮಗಳನ್ನಲ್ಲ ಅಂತ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗೇ ಇರುತ್ತದೆ. ಕ್ವಶನ್ ನಂಬರ್ 4, ಡಾನ್ ಗಾನ್ಜೊಲೊ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್. ಪ್ರತಿ ಭಾನುವಾರ ಡಾನ್ ಗಾನ್ಜೊಲೊ ಏನು ಮಾಡ್ತಾ ಇರ್ತಾನೆ ಅಂತ ಹೇಳಿದರೆ, ಬೇಟೆಗೆ ಹೋಗ್ತಾ ಇರ್ತಾನೆ. ಸನ್ನಿ ಮಾರ್ನಿಂಗ್ ಪಾಠದಿಂದ ಮಕ್ಕಳೇ. ಯಾವ ಸ್ಥಳಕ್ಕೆ ಅಂತ ಹೇಳಿದರೆ ಅರಾವಾಕ ಅಂತ. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ, ಆಯಿತಾ. ಇನ್ನು ಉಳಿದ 3 ಆಪ್ಷನ್ನು, ಒಂದು ಡಾನ್ ಗಾನ್ಜೊಲೊ ಊರಿನ ಹೆಸರು, ಡೊನಾಲಾರ ಊರಿನ ಹೆಸರು, ಹಾಗೂ ಪಾರ್ಕಿನ ಹೆಸರು ಮ್ಯಾಡ್ರಿಡ್ ಆಗಿ ಇರುತ್ತೆ ಸ್ಥಳ. ಕ್ವಶನ್ ನಂಬರ್ 5, ಇನ್ ಗಾರ್ಡನರ್ ಡ್ಯಾಶ್ ಹ್ಯಾಡ್ 1,000 ಎಕರ್ಸ್ ಆಫ್ ಲ್ಯಾಂಡ್. ಯಾರ ಬಳಿಯಲ್ಲಿ 1,000 ಎಕರೆ ಜಮೀನು ಇರುತ್ತದೆ ಅಂತ ಕೇಳಲಾಗಿದೆ, ಆಯಿತಾ. ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ರಮ್ ದ ವಿಲೇಜ್. ಯಾರು ಅಂತ ಹೇಳಿದರೆ ಅದು ತಮ್ಮಣ್ಣ ಅನ್ನುವಂಥದ್ದೇ ಸರಿಯಾದ ಉತ್ತರ. ಹಾಗಿದ್ರೆ ಲೋಕಯ್ಯ ಯಾರು ಅಂದರೆ ಒಬ್ಬ ಮಾಲಿ, ಆಯಿತಾ. ಅವನು ಒಬ್ಬ ಗಾರ್ಡನರು, ತೋಟದಲ್ಲಿ ಕೆಲಸ ಮಾಡೋನು. ದಿ ಓನರು ಅವನ ಹತ್ರ ಇನ್ನೂ ಜಾಸ್ತಿ ಇರುತ್ತೆ. ಬಸವಯ್ಯನ ಹತ್ರ ಬರೀ 800 ಎಕರೆ ಇರುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಇಲ್ಲಿ, ಆಯಿತಾ, ತಮ್ಮಣ್ಣ ಅನ್ನುವಂಥದ್ದು. ಅವನೇ ಊರು ಬಿಟ್ಟು ಹೋಗೋವಂಥದ್ದು. ಮುಂದೆ ಪ್ರಶ್ನೆ ಓದಿದ್ರೆ, ಗೇವ್ ಅಪ್ ಎವ್ರಿಥಿಂಗ್, ಎಲ್ಲ ಬಿಟ್ಟು ಹೋಗ್ತಾನೆ. ಯಾರು? ಆಪ್ಷನ್ ಬಿ, ತಮ್ಮಣ್ಣ. ಕ್ವಶನ್ ನಂಬರ್ 6, ಬೋರ್ಗ್ಸ್, ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಕಾಲ್ಸ್ ಡ್ಯಾಶ್ ಆಸ್ ದಿ ಮೋಸ್ಟ್ ಅಸ್ಟೋನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್ ಅಂತ ಇದೆ. ಅದು ಯಾವುದು ಅಂತ ಹೇಳಿದರೆ ಬುಕ್ಸ್ ಅಂತ. ಬುಕ್ಸ್ BOOKX ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ, ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 7 ಇದೆ ನೋಡಿ, ಅದು ನಿಮ್ಮ ಜಪಾನ್ ಆ್ಯಂಡ್ ಬ್ರೆಜಿಲ್ ಪಾಠದಿಂದ. ದ ಗ್ರೇವ್ ಪೇಮೆಂಟ್ಸ್ ಕೋಪಕಬನ ದಿ ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್. ಎಲ್ಲಿ? ಅವನಿಡಾ ಪ್ರೆಸಿಡೆಂಟಾ ವರ್ಗಸ್ ಅಂತ. ಆಪ್ಷನ್ ಸಿ ಇದೆ ಅಲ್ವಾ, 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ. ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೂ ಇದು ಕೇಳುವಂಥ ಸಾಧ್ಯತೆ ಇರುತ್ತೆ. ಏನು ಅಂತ ಹೇಳಿದರೆ, ದಿ ಗ್ರೇವ್ ಪೇಮೆಂಟ್ಸ್, ಆಯಿತಾ, ಕೋಪಕಬನ ಅಲ್ಲಿ ಏನು ಮಾಡಲಾಗತ್ತೆ ಅಂತ ಹೇಳಿದರೆ ಡೆಕೋರೇಟ್ ಮಾಡ್ತಾರೆ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸೈಕ್ನಿಂದ ಅಂತ. ವರ್ಸ್ಟ್ ಪ್ಲೇಸು ಬ್ರೆಜಿಲಲ್ಲಿ ಯಾವುದು ಅಂತ ಹೇಳಿದರೆ ಅವನಿಡಾ ಪ್ರೆಸಿಡೆಂಟಾ ವರ್ಗಸ್ ಅಂತ. ಬನ್ನಿ ಕ್ವಶನ್ ನಂಬರು 8 ನೋಡೋಣ. ಇದು ಓದಷ್ಟಿಗೆ ಎಕ್ಸಾಮ್ ಬೆಲ್ಲಾಗಿರುತ್ತೆ. ನನ್ನ ಮಕ್ಕಳು ಅಂತೂ ಯಾರು ಓದೋದಿಲ್ಲ ಅನಿಸುತ್ತೆ, ಇರಲಿ ಬಿಡಿ. ಕ್ವಶನ್ ನಂಬರ್ 8 ನೋಡೋಣ ಮಕ್ಕಳೇ. ನೋಡಿ, ಅರ್ಧ ಪೇಜ್ ಅದೇ ಇದೆ. ಕ್ವಶನ್ ನಂಬರ್ 8 ಡೈರೆಕ್ಟಾಗಿ ಆನ್ಸರ್ ಹೇಳ್ಬಿಡ್ತೇನೆ, ಇಲ್ಲಾಂದರೆ ಮತ್ತು ನಿಮಗೆ ಸಮಯ ಜಾಸ್ತಿ ಆಗುತ್ತೆ, ಹೌದಲ್ವಾ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಯಾವುದು?
ಪೀಪಲ್ ವೋಟೆಡ್ ಮಾರ್ಕಸ್ ವಿತೌಟ್ ಟೇಕಿಂಗ್ ಮನಿ. ದಿ ವೋಟರ್ ಅಂತ ಒಂದು ಪಾಠ ಇದೆ, ನಿಮಗಿನ್ನೂ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಆದರೂ ಕೂಡ ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೋಸ್ಕರ. ನೋಡಿ, ಪೀಪಲ್ ವೋಟೆಡ್ ಮಾರ್ಕಸ್ ಅಂತ ಪಿ ಲೀಡರ್ ಇರ್ತಾನಲ್ವ, ಅವನಿಗೆ ಜನ ವೋಟ್ ಹಾಕಿರ್ತಾರೆ. ಮೋಫಿಯಾ ಜನ ದುಡ್ಡೇ ತಗೊಂಡಿರಲ್ಲ ಅರ್ಲಿಯರ್, ಆಯಿತಾ. ಎಲ್ಡರ್ಸ್ ಅಗ್ರಿ ಟು ವೋಟ್ ಫಾರ್ ಮಾರ್ಕಸ್ ಬೈ ಟೇಕಿಂಗ್ 4 shillings ದಿಸ್ ಟೈಮ್. ಈಗ ಬರುವ ಎಲೆಕ್ಷನ್ಗೆ 4 shillingsಗಳನ್ನು ಇಸ್ಕೊಂಡು ವೋಟ್ ಹಾಕ್ತೀವಿ ಮಾರ್ಕರ್ಸಿಗೆ ಅಂತ ಭರವಸೆ ನೀಡಿರ್ತಾರೆ. ಅದೇ ಸಮಯಕ್ಕೆ ವಿರುದ್ಧ ಪಾರ್ಟಿಯಾದಂತಹ ಪಾಪ್ ಕ್ಯಾಂಪೇನ್ ಲೀಡರು 5 ಪೌಂಡು ರೂಫಿಗೆ ಲಂಚವನ್ನು ಕೊಟ್ಟು ನಮ್ಗೆ ವೋಟ್ ಹಾಕಪ್ಪ ಅಂತ ಹೇಳಿ ಹೋಗ್ತಾರೆ. ರೂಫ್ ಥಿಂಗ್ಸ್ ಆಫ್ ರಿಟರ್ನಿಂಗ್ 5 pounds ಡ್ಯೂರಿಂಗ್ ಎಲೆಕ್ಷನ್ ಮಾರ್ನಿಂಗ್. ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 9 ನೋಡೋಣ ಮಕ್ಕಳೇ. ಇಟ್ ಈಸ್ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಇನ್ ವೇರ್ ದೇರ್ ಈಸ್ ಎ ವೀಲ್ ಅಂತ ಇದೆ. 9ನೆಯ ಪ್ರಶ್ನೆ. ಒಂದು ಸ್ಟೇಟ್ಮೆಂಟ್ ಇದೆ, ಇಟ್ ಈಸ್ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್. ಇದನ್ನು ಹೇಳಿದ್ದು ಜಮೀಲಾ ಬೀಬಿ. ನೆನ್ಪಿಟ್ಕೊಳ್ಳಿ, ಜಮೀಲಾ ಬೀಬಿ. ಹಾಗಿದ್ರೆ ಎನ್ ಕನ್ನಮ್ಮಲ್ ಯಾರು ಅಂತ ಕೇಳಿದರೆ ನೀವು, ಅವರು ಫಸ್ಟ್ ಪಯೋನೀರ್ ಅಂತ ಮೊದಲೇ, ಆಯಿತಾ. ಅವಕನ್ನಿ ಯಾರು? ಅವಳು ಜಮೀಲಾ ಬೀಬಿ ಫ್ರೆಂಡು ಕಣ್ರಿ. ಮನೋರ್ಮಣಿ ಯಾರು? ಕ್ವಾರಿ ಲೇಬರರ್. ಹೀಗೆ ನೆನ್ಪಿಟ್ಕೋಬೇಕು. ಬನ್ನಿ ಕ್ವಶನ್ ನಂಬರ್ 10 ನೋಡೋಣ. 9ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತೆ. 10 ಕ್ವಶನ್ ನಂಬರ್ 10. ಇನ್ ದಿ ಪೋಯಮ್ ವಾಟರ್ ಡ್ಯಾಶ್ ವಾಸ್ ಬರ್ನ್ ಟು ಆ್ಯಶಸ್ ಫಾರ್ ದಿ ವಾಂಟ್ ಆಫ್ ಪಾರ್ಟ್ ಆಫ್ ವಾಟರ್ ಅಂತ ಇದೆ. ಇಡೀ ವಿಲೇಜನ್ನೇ ಅಲ್ಲಿ ಸುಟ್ಟಾಕ್ತಾರೆ. ಅದು ಯಾವುದು ಅಂತ ಹೇಳಿದರೆ ಅದು ಮಲಪೆಲೆ ಅಂತ ಇದೆ ಅಲ್ವಾ, ಆಪ್ಷನ್ ಎ ಅದೇ ಸರಿಯಾದ ಉತ್ತರ ಆಗಿ ಇರುತ್ತದೆ. ಈಗ ನಾವು ಗ್ರಾಮರ್ ಪಾರ್ಟನ್ನು ನೋಡೋಣ ಮಕ್ಕಳೇ. ಕ್ವಶನ್ ನಂಬರ್ 11. ವಿಜಯ್ ಎಂಟರ್ಡ್ ಎ ಟಾಯ್ ಶಾಪ್ ವಿತ್ ಹಿಸ್ ಡಾಟರ್. ಆಯಿತಾ, ಯಾರು? ನಿಹಾರಿಕಾ. ವೇರಿಯಸ್ ಕಲರ್ಫುಲ್ ಟಾಯ್ಸ್ ಅಂದರೆ ಬಹುವಚನ, ಹಾಗಾಗಿ ಆನ್ಸರಲ್ಲಿ WERE ಅಂತ ಬರೆದು ಫೈಂಡ್ಗೆ ಪಾಸ್ಟ್ ಟೆನ್ಸು ಫೈಂಡೆಡ್ ಅಲ್ಲ ಫೌಂಡ್ ಅಂತ ಬರೀಬೇಕು, FOUND. ಆಯಿತಾ ಮಕ್ಕಳೇ, ಟಾಯ್ಸ್ ವರ್ ಫೌಂಡ್ ಇನ್ ಇಟ್. ಆಯಿತಾ. ಸೆಕೆಂಡ್ ಆನ್ಸರು ಹೀ ಸಿಂಗ್ಯುಲರು, ಹಾಗಾಗಿ ವಾಸ್ ಅಟ್ರಾಕ್ಟೆಡ್ ಅಂತಲೇ ಬರಿಬೇಕು. 3ನೇ ಆನ್ಸರ್ ನೀವೇ ಕಳಿಸಿದರೆ ಬಹಳ ಖುಷಿ ಆಗುತ್ತೆ ಕಣ್ರು. ಡೂಗೆ ಡುಡ್ಡಿಡ್ ಅಂತ ಇಲ್ಲ ಕಣ್ರಿ. ನೋಡೋಣ ನೀವು ಏನು ಕಳಿಸ್ತೀರಾ ಅಂತ ನೋಡ್ತೀನಿ ನಾನು. V3 ಕಳಿಸ್ಬೇಕು, ಆಯಿತಾ. ದಿ ಪೇಮೆಂಟ್ ಡ್ಯಾಶ್ ಡೂ ಅಂತ ಇದೆ, ಇದಕ್ಕೆ ನೀವೇ ನನಗೆ ಉತ್ತರವನ್ನು ಕಳಿಸ್ಬೇಕು. ಕ್ವಶನ್ ನಂಬರ್ 12 ಮಕ್ಕಳೇ, ಆಯಿತಾ. ಏನಿದೆ? ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ಯೂಸ್ ಮಾಡಿ ಅಂತ. ಸೈಕ್ಲಿಂಗ್ ಹ್ಯಾಸ್ ಡ್ಯಾಶ್ ಪುಡು ಕೊಟ್ಟಾಯಿ ಅಂತ ಇದೆ. ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್ ಆಲ್ ಓವರ್, ಎಲ್ಲ ಪ್ಲೇಸಲ್ಲೂ ಅದು ಹರಡಿತು, ಹುಚ್ಚೆಬ್ಬಿಸಿತು. ಅಕ್ರಾಸ್, ಸ್ವೆಪ್ಟ್ ಅಕ್ರಾಸೇ ಸರಿಯಾದ ಉತ್ತರ. ಇಟ್ ಹ್ಯಾಸ್ ಬಿಕಮ್ ಎ ಮೂಮೆಂಟ್. ಇಟ್ ವಾಸ್ ದಿ, ಆಯಿತಾ, ಬ್ರೈನ್ ಚೈಲ್ಡ್ ಆಫ್ ಶೀಲಾರಾಣಿ ಚುಕಂದ್ ಹೂ ವಾಸ್ ದಿ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂತ ಬರಿಬೇಕು. ಸರಿಯಾದ ಉತ್ತರ ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಫಸ್ಟ್ ಆನ್ಸರು ಸ್ವೆಪ್ಟ್ ಅಕ್ರಾಸ್, ಸೆಕೆಂಡ್ ಆನ್ಸರು ಬ್ರೈನ್ ಚೈಲ್ಡ್ ಅಂತ. 13ನೆಯ ಪ್ರಶ್ನೆ ಏನು? ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, 3 ಲೈನಿಂದು ನೋಡ್ಕೊಂಡು ಕೆಳಗಡೆ 5 ಅಂಕಗಳನ್ನು ತೆಗೆದುಕೊಳ್ಳಬಹುದಾಗಿದೆ. ಗೇನ್ ಮಾಡ್ಬೋದು, ಸ್ಕೋರ್ ಮಾಡ್ಬೋದು. ಬನ್ನಿ. ದೇ ಅಂದರೆ ಯಾರು? ಶಿ ಅಂದರೆ ಯಾರು? ವಿಚ್ ಅಂದರೆ ಏನು? ಹರ್ ಅಂದರೆ ಯಾರು? ಹಿ ಅಂದರೆ ಯಾರು ಅಂತ ಇದೆ. ಬನ್ನಿ. ಅನ್ನೆ ಫ್ರ್ಯಾಂಕ್ ಆ್ಯಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಮೂವ್ಡ್ ಇನ್ ಟು ಎ ಸೀಕ್ರೆಟ್ ಹೈಡಿಂಗ್ ಪ್ಲೇಸ್. ದೇ ಅಂದರೆ ಯಾರು? ಅವಳ ಫ್ಯಾಮಿಲಿ ಮೆಂಬರ್ಸು, ಹೌದಲ್ವ? ಹಾಗಿದ್ದರೆ ಫಸ್ಟು ದೇಗೆ ಸರಿಯಾದ ಉತ್ತರ ಆಪ್ಷನ್ 5 ಇದೆ ಅಲ್ವಾ, ಅದು ಅನ್ನೆಸ್ ಫ್ರ್ಯಾಂಕ್ಸ್ ಫ್ಯಾಮಿಲೀಸ್ ಮೆಂಬರ್ಸ್ ಅಂತ. ಬನ್ನಿ. ಶಿ ಅಂದರೆ ಯಾರು ಅಂತ ಇದೆ. ನೋಡಿ, ಶಿ ಅಂದರೆ ಯಾರು? ಅವಳೇ. ಅನ್ನೆ ಫ್ರ್ಯಾಂಕ್ ಅಂತ ಬರೀಬೇಕು, ಆದರೆ ಅಪಾಸ್ಟ್ರಫಿ ಎಸ್ಸು ಬರಬಾರ್ದು. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಕ್ವಶನ್ ನಂಬರ್ ಸಿ ನೋಡಿ. ವಿಚ್ ಅಂದರೆ ಯಾರು ಅಂತ ಇದೆ. ರೆಕಾರ್ಡೆಡ್ ಆಲ್ ದ ಇನ್ಸಿಡೆಂಟ್ಸ್ ಇನ್ ಎ ಡೈರಿ. ವಿಚ್ ಅಂದರೆ ಡೈರಿ ಅಂತ. ಹಾಗಿದ್ರೆ ಕ್ವಶನ್ ನಂಬರ್ ಸಿಗೆ ಆಪ್ಷನ್ 1 ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಶಿ ನೇಮ್ಡ್ ಕಿಟ್ಟಿ. ದಿಸ್ ವಾಸ್ ಹ್ಯಾಂಡೆಡ್ ಓವರ್ ಟು ಹರ್ ಅಂದರೆ ಅವಳಿಗೆ, ಅಪಾಸ್ಟ್ರಫಿ ಎಸ್ಸು ಬರಬೇಕು, ಆಯಿತಾ. ಹಿ ಅಂದರೆ ಯಾರು? ಅವಳ ತಂದೆ. ಅಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಉತ್ತರ ಮುಗೀತು. ಈಗ ನಾವು ಕ್ವಶನ್ ನಂಬರು ಪಾರ್ಟ್ ಬಿಗೆ ಹೋಗೋಣ ಮಕ್ಕಳೇ. ಇಲ್ಲಿಗೆ ಸಂಪೂರ್ಣವಾಗಿ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಪಾರ್ಟ್ ಎ ನಿಮಗೆ 1 ಮಾರ್ಕ್ಸ್ ಕ್ವಶನ್ಸ್ ಇತ್ತು, ಕಂಪ್ಲೀಟ್ ಆಯಿತು. ಈಗ ನಾವು ಪಾರ್ಟ್ ಬಿನಲ್ಲಿ ಥಿಯರಿ ಭಾಗವನ್ನು ನೋಡ್ತಾ ಇದ್ದೀವಿ. ಬನ್ನಿ. ಥಿಯರಿ ಭಾಗದಲ್ಲಿ ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಆನ್ಸರ್ ಎನಿ 3 ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳಿದರೆ ನೋಡಿ ಮಕ್ಕಳೇ, ಮೆನ್ಷನ್ ಎನಿ 2 ಇಮೇಜಸ್ ಅಂತ ಇದೆ. ರೋಮಿಯೋ ಬಳಸಿದಂತಹ 2 ಇಮೇಜ್ಗಳು. ಎಂಥ ಇಮೇಜ್ಗಳು? ಜೂಲಿಯೆಟನನ್ನು
ಹೊಗಳಲಿಕ್ಕಾಗಿ ಅಂತ. ಅದಕ್ಕೆ ಸರಿಯಾದ ಉತ್ತರ ಫಸ್ಟ್ ಎ ಅಂತ ಹಾಕ್ಕೊಂಡು ಬರ್ಕೊಳ್ಳಿ. ಲೈಕ್ ಎ ರಿಚ್ ಜ್ಯುವೆಲ್ ಇನ್ ಆ್ಯನ್ ಇಥೋಪಿಯನ್ಸ್ ಇಯರ್ ಅಂತ. ಬಿ ಅಂತ ಹಾಕಿ ಬರೀರಿ. ಆ್ಯಸ್ ಎ ಸ್ನೋವಿ ಡವ್ ಅಮಾಂಗ್ ಕ್ರೋಸ್. ಕ್ಲಿಯರ್? ಆ್ಯಸ್ ಎ ಸ್ನೋವಿ ಡವ್ ಅಮಾಂಗ್ ಕ್ರೋಸ್ ಅಂತ. 15ನೆಯ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಹೂ ಬೆಂಡ್ಸ್ ದಿ ಬೌ. ಯಾರನ್ನು ಬೆಂಡ್ ಮಾಡ್ತಾರೆ ಆ ಒಂದು ಪದ್ಯದಲ್ಲಿ ಅಂತ ಕೇಳಿದರೆ, ಹೂ ಬೆಂಡ್ಸ್, ಯಾರು ಬೆಂಡ್ ಮಾಡ್ತಾರೆ ಬೌಗೆ ಅಂದರೆ ದೇವರು ಅಂತ. ಗಾಡ್ ಬೆಂಡ್ಸ್ ದಿ ಬೌ ಅಂತ ಎ ಅಂತ ಹಾಕಿ ಬರೀರಿ. ಬಿನಲ್ಲಿ ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂದರೆ ಹಿಸ್ ಆ್ಯರೋಸ್ ಗೋ ಶಿಫ್ಟ್ ಆ್ಯಂಡ್ ಫಾರ್ ಅಂತ. ಐ ರಿಪೀಟ್, ಹಿಸ್ ಆ್ಯರೋಸ್ ಗೋ ಶಿಫ್ಟ್ ಆ್ಯಂಡ್ ಫಾರ್ ಅಂತ. ಆಯಿತಾ? ಕ್ವಶನ್ ನಂಬರ್ 16, ನೇಮ್ ದಿ 2 ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ ಆ್ಯಸ್ ಮೆನ್ಷನ್ಡ್ ಬೈ ವಂದನಾ ಶಿವ. ವಂದನಾ ಶಿವರವರು ಏನು ಹೇಳಿದಂಥ 2 ಪಾಪ್ಯುಲರ್ ಕೋರ್ಸಸ್ಗಳು ಯಾವುದು? A to Z ಆರ್ಗ್ಯಾನಿಕ್ ಫಾರ್ಮಿಂಗ್. ಬಿ ಅಂತ ಹಾಕಿಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಥವಾ ಆಗ್ರೋ ಎಕಾಲಜಿ ಅಂತ. ಆಯಿತಾ? ಕ್ವಶನ್ ನಂಬರ್ 17 ನೋಡೋಣ ಮಕ್ಕಳೇ. ಇನ್ ಪೋಯಮ್ ವಾಟರ್ ಹೂ ಅಪೋಸ್ಡ್ ದಿ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಅಂತ ಇದೆ. ಕಮ್ಮ ಲ್ಯಾಂಡ್ ಲಾರ್ಡ್ಸನ್ನು ಅಪೋಸ್ ಮಾಡಿದವರು ಯಾರು ಅಂತ ಇದೆ. ಕರ್ಮಚೇದು ಸುವರ್ಥಮ್ಮ ಅಂತ ಆ ಹೆಣ್ಣಿನ ಹೆಸರು ಬರಿಬೇಕು. ಐ ರಿಪೀಟ್, ಕರ್ಮಚೇದು ಸುವರ್ಥಮ್ಮ ಅಂತ. ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್ ದೆಮ್ ಅಂತ ಇದೆ. ಬಿ ಅಂತ ಹಾಕಿ ಶಿ ಲಿಫ್ಟೆಡ್ ದಿ ವೆಸಲ್ ಕ್ಲಿಯರ್ ಇನ್ ಹರ್ ಡಿಫೆನ್ಸ್. ಇಷ್ಟೇ. ಈಗ ಉಳಿದ ಎಲ್ಲ ಪ್ರಶ್ನೆಗಳಿಗೂ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೀ ಆನ್ಸರ್ಗಳನ್ನು ನೀಡಿರ್ತೇನೆ, ತಾವುಗಳು ಉಪಯೋಗಿಸಿಕೊಳ್ಳಬಹುದಾಗಿದೆ. ಇಲ್ಲಾಂದರೆ ವಿಡಿಯೋ ಲೆಂತ್ ಆಗತ್ಕೊಂಡ್ರು ಎಲ್ಲ ನಾನು ಹೇಳ್ಕೊತ ಹೋದರೆ. ಪಾರ್ಟ್ ಸಿ ಇಲ್ಲಿ ಇಷ್ಟು ವರ್ಷ ಆದರೂ ನಾನು ಯಾರಿಗೂ ಕೂಡ ಉತ್ತರಗಳನ್ನು ಕೊಡಲಿಲ್ಲ. ಆದರೆ ಈ ವರ್ಷ ಡೈರೆಕ್ಟಾಗಿ ಉತ್ತರಗಳನ್ನು ಇಲ್ಲಿ ನೀಡ್ತಾ ಇದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ, ಸಂತೋಷವಾಗಿರಿ. ಬನ್ನಿ, ಪಾರ್ಟ್ ಎ ಯಾವುದು? ಪಾರ್ಟ್ ಸಿನಲ್ಲಿ ಮೊದಲನೆಯ ಉತ್ತರ ವಿಚ್ ವಾಸ್ ದಿ ಫಸ್ಟ್ ಮೂವಿ ಆಫ್ ಏನಿದು ಚಾರ್ಲಿ ಚಾಂಪ್ಲಿನ್ ಅಂತ ಇದೆ, ಹೌದಲ್ವಾ? ಇದಕ್ಕೆ ಸರಿಯಾದ ಉತ್ತರ ಮೇಕಿಂಗ್ ಲಿವಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹೂ ವಾಸ್ ಚಾರ್ಲಿ ಚಾಪ್ಲಿನ್ ಯಾರು ಅಂತ ಹೇಳಿದ್ರೆ ಪಾವರ್ಟಿ ಆ್ಯಂಡ್ ಹಾರ್ಡ್ಶಿಪ್ ಅಂತ. ಆಯಿತಾ? ಕ್ವಶನ್ ನಂಬರ್ ಸಿ ಇದೆ, ಅದಕ್ಕೆ ಸರಿಯಾದ ಉತ್ತರ ಹೋಮ್ಲೆಸ್. ಕ್ವಶನ್ ನಂಬರ್ ಡಿ 1936. ಕ್ವಶನ್ ನಂಬರ್ ಇ ಮೈ ಡಿಯರ್ ಚಿಲ್ಡ್ರನ್ ಮಾಡರ್ನ್ ಟೈಮ್ಸ್ ಅಂತ. ಕ್ವಶನ್ ನಂಬರ್ ಎಫ್ 19 ಅಲ್ಲಿ ಸ್ವಲ್ಪ ನನಗೆ ಡೌಟ್ ಇದೆ, ನೋಡ್ಕೊಳ್ಳಿ ಆಯಿತಾ, ರಿಲೀಸ್ ಆಗಿದೆ ಯಾವಾಗ ಅಂತ. ಬನ್ನಿ ಮುಂದೆ ಹೋಗೋಣ. ಯಾವುದು ಕ್ವಶನ್ ನಂಬರ್ ಜಿ ಇದೆ ಅಲ್ವಾ, ಅದಕ್ಕೆ ಸರಿಯಾದ ಉತ್ತರ ಸಿಟಿ ಹಾಗೂ ದಿ ಗೋಲ್ಡನ್ ರಶ್ ದಿ ಗ್ರೇಟ್ ಡೈರೆಕ್ಟರ್ ಅಂತ. ಕ್ವಶನ್ ನಂಬರು ಎಫ್ ಏನಂತೀರಾ, ಅದೇ ನನ್ನ ಡೌಟ್ ಇರೋದು, ಅದು ಹೇಳಿದ್ನಲ್ವಾ. ಕ್ವಶನ್ ನಂಬರ್ ಹೆಚ್ಚು 1971 ಅಂತ. ಕ್ವಶನ್ ನಂಬರ್ ಐಗೆ ಅನ್ಎಂಪ್ಲಾಯ್ಮೆಂಟ್ ಅಂತ, ಯಾಕಂದರೆ ಆಂಟೋನಿಮ್ ಅಂತ ಕೇಳಿದ್ದಾರೆ ನೋಡಿ. ಆಂಟೋನಿಮ್ ಅಂದರೆ ವಿರುದ್ಧ ಪದ ಅಂತ. ಅದಕ್ಕೆ ಸರಿಯಾದ ಉತ್ತರ ಅನ್ಎಂಪ್ಲಾಯ್ಮೆಂಟ್ ಅಂತ. ಈಗ ಆಪ್ಷನ್ ಬಿ ನೋಡೋಣ. ಅಲ್ಲಿ ನಿಮಗೇನಾದರೂ ಪ್ಯಾಸೇಜ್ ಡಿಫಿಕಲ್ಟ್ ಆದರೆ ತಾವುಗಳು ಒಂದು ಪೋಯಮ್ ಕೊಟ್ಟಿರ್ತಾರೆ, ಅದಕ್ಕೂ 9 ಪ್ರಶ್ನೆಗಳಿರ್ತವೆ. ಉತ್ತರವನ್ನು ತಾವುಗಳು ಎಕ್ಸಾಮಲ್ಲಿ ಬರಿಬೋದು. ನೋಡಿ, ವಾಟ್ ಈಸ್ ದ ಸ್ಪೀಕರ್ ಡೂಯಿಂಗ್ ಅಂತ ಇದೆ. ಹಿ ವಾಸ್ ಪ್ಲೇಯಿಂಗ್ ಅಲ್ವಾ, ಏನು ಡೂಯಿಂಗ್ ಅಕೌಂಟ್ಸ್ ಅಂತ. ಕ್ವಶನ್ ನಂಬರ್ ಬಿಗೆ ದಿ ಆರ್ಟ್ ಆಫ್ ಬೀಯಿಂಗ್ ಅಬ್ಸರ್ವ್ಡ್ ಇನ್ ಸ್ಟಿಕ್ಕರ್ಸ್ ಆ್ಯಂಡ್ ಮಡ್ ಪೈಲ್ಸ್ ಅಂತ. ನಂತರದಲ್ಲಿ ಕ್ವಶನ್ ನಂಬರ್ ಸಿಗೆ ದಿ ಚೈಲ್ಡು. ಕ್ವಶನ್ ನಂಬರ್ ಡಿ ಕಾಸ್ಟ್ಲಿ ಪ್ಲೇ ಥಿಂಗ್ಸ್ ಅಂತ. ಹೀಗೆ ಪ್ಲೇಯಿಂಗ್ ವಿತ್ ಎ ಬ್ರೋಕನ್ ಟ್ವಿಗ್ ಅಂತ. ಎಫ್ಗೆ ಚೈಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು ಜಿ ಅದಕ್ಕೆ ಗ್ಲಾಡ್ ಗ್ರಿಮ್ಸ್ಗೆ ವಿತ್ ವಾಟ್ ಎವರ್ ಹಿ ಫೈಂಡ್ಸ್ ಅಂತ. ಲಾಸ್ಟ್ ಒನ್ ಹ್ಯಾಪಿಗೆ ಸರಿಯಾದ ಉತ್ತರ ಬಂದು ಸ್ಯಾಡ್ ಕೂಡ ರೈಟ್ ಆನ್ಸರು, ಅನ್ಹ್ಯಾಪಿ ಕೂಡ ರೈಟ್ ಆನ್ಸರ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಪ್ರಿಫಿಕ್ಸ್ ಅಂತ ಕೊಟ್ಟಿಲ್ಲ, ಹಾಗಾಗಿ ಸ್ಯಾಡ್ ಕೂಡ ಬರುತ್ತೆ ಆಪೋಸಿಟ್ ವರ್ಡು. ಕ್ವಶನ್ ನಂಬರ್ ಐ ವಿಚ್ ವರ್ಡ್ ಆಫ್ ದಿ ಪೋಯಮ್ ಮೀನ್ಸ್ ಎ ಸ್ಮಾಲ್ ಬೋಟ್ ಅಂತ ಇದೆ. ಕೊನೆನ್ CANOE ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ, ಈಗ ನಾವು ಪಾರ್ಟ್ ಡಿನಲ್ಲಿದ್ದೀವಿ, ಸಂಪೂರ್ಣವಾಗಿ ಗ್ರಾಮರು. ಬನ್ನಿ, ಯಾರೆಲ್ಲ ಸ್ಕಿಪ್ ಮಾಡಿಕೊಂಡ್ರು ಏನೂ ಮಾಡಲಿಕ್ಕಾಗಲ್ಲ. ನಿಶಾ ಈಸ್ ಯೂಸ್ಡ್ ಟು ಕಮ್ ಟು ಕಾಲೇಜ್ ಡ್ಯಾಶ್ ಬಸ್ ಅಂತ ಇದೆ. ಇಲ್ಲಿ ಪ್ರಿಪೋಸಿಷನ್ ಯೂಸ್ ಮಾಡಬೇಕು, ಆರ್ಟಿಕಲ್ಸ್ ಅಲ್ಲ. ಪ್ರಿಪೋಸಿಷನ್ ಅಂದರೆ ಅರ್ಥ ಆಗುತ್ತಾ? ಬನ್ನಿ, BY ಬೈ ಬಸ್ ಅಂತ ಬರೆದರೆ ಸರಿಯಾದ ಉತ್ತರ BY ಬೈ. ಕ್ವಶನ್ ನಂಬರ್ 2 ಎವ್ರಿ ಈಸ್ ಓನ್ ಲ್ಯಾಂಗ್ವೇಜ್ ಕಂಟ್ರಿ ಹ್ಯಾಸ್ ಅಂತ ಇದೆ. ಇದು ಬಹಳ ರಿಪೀಟ್ ಆಗಿರುವಂತಹ ಪ್ರಶ್ನೆ, ಭಾಳ ಈಸಿ. ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಐ ರಿಪೀಟ್, ಎವ್ರಿ ಕಂಟ್ರಿ ಹ್ಯಾಸ್ ಇಟ್ಸ್ ಓನ್ ಲ್ಯಾಂಗ್ವೇಜ್. ಕ್ವಶನ್ ನಂಬರ್ 3 ಒನ್ ಆಫ್ ಮೈ ಫ್ರೆಂಡ್ಸ್ ಡ್ಯಾಶ್ ಲಿವಿಂಗ್ ಇನ್ ಮೈಸೂರ್. ಈಸ್ ಅಂತ ಬರೆದ್ರೆ 100% ಸರಿಯಾದ ಉತ್ತರ ಈಸ್. ಕ್ವಶನ್ ನಂಬರ್ 4 ಪ್ರಿಯಾ ಡ್ಯಾಶ್ ಗೋ ಟು ಆಫೀಸ್ ಬೈ ಕಾರ್ ಎವ್ರಿ ಡೇ ಅಂತ ಇದೆ.
ಪ್ರಿಯಾ ಗೋಸ್ ಅಂತ ಬರೀಬೇಕು, GOES ಅಂತ, ಗೋ ಜಾಗದಲ್ಲಿ ಗೋಸ್, ಯಾಕಂದರೆ ಸಿಂಗ್ಯುಲರು. ಎವ್ರಿ ಡೇ ಅಂತ ಇದೆ, ಹಾಗಾಗಿ ನಾವಲ್ಲಿ ಏನು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡಬೇಕು. ಅದು ನಿಮಗೆ ಡಿಫಿಕಲ್ಟ್ ಆದರೆ ನಿಮಗೆ ಆರ್ ಅಂತ ಹಾಕಿ ಬಿ ಇರುತ್ತೆ, ಲಿಂಕರ್ಸನ್ನು ತಗೊಳ್ಳೋ ಎಕ್ಸಾಮಲ್ಲಿ ಬರಿಬೋದು. ಯಾವುದು ಬನ್ನಿ ಹೇಳ್ತೀನಿ ನೋಡಿ. ಕ್ವಶನ್ ನಂಬರ್ ಬಿಗೆ ಫಸ್ಟ್ ಆನ್ಸರು ಆ್ಯಂಡ್ ಅನ್ನೋದು ಸರಿಯಾಗತ್ತೆ, ಸೆಕೆಂಡ್ ಆನ್ಸರು ಬಟ್ ಆಗುತ್ತೆ, ಥರ್ಡ್ ಆನ್ಸರು ಬಿಕಾಸ್, ಫೋರ್ತ್ ಆನ್ಸರು ದೇರ್ ಫೋರ್ ಅಂತ ಬರುತ್ತೆ. ಈಗ ಕ್ವಶನ್ ನಂಬರ್ 32 ನಾವು ನೋಡೋಣ. ರೀರೈಟ್ ಆ್ಯಸ್ ಡೈರೆಕ್ಟೆಡ್ ಅಂತ. ಇಲ್ಲಿ ಕ್ವಶನ್ ಟ್ಯಾಗ್ ಇದೆ, ಒಂದು WH ಕ್ವಶನ್ ಇದೆ. ಕ್ವಶನ್ ಟ್ಯಾಗನ್ನು ನೋಡೋಣ. ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಡೂ ಐ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಡೂ ಐ ಅಂತ ಹಾಕಿ ಕ್ವಶನ್ ಮಾರ್ಕ್ ಹಾಕಬೇಕು. ಡ್ಯಾಶ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಇದೆ, ಪೊಲೀಸ್ ಮ್ಯಾನಿಗೆ ಅಂಡರ್ಲೈನ್ ಇದೆ. ಹೂ ಅಂತ ಬರೀಬೇಕು ಆ ಪೊಲೀಸ್ ಮ್ಯಾನ್ ಜಾಗದಲ್ಲಿ ಅಷ್ಟೇ, ಆಮೇಲೆ ಮುಂದಿಂದೆಲ್ಲ ಸೇಮ್ ಕಾಪಿ ಮಾಡಿ ಮಕ್ಕಳೇ. ಹೂ ವಾಸ್ ಕ್ಲಿಯರಿಂಗ್ ದಿ ಟ್ರಾಫಿಕ್ ಅಂತ ಬರೆದ್ರೆ ರೈಟ್ ಆನ್ಸರು 1 ಮಾರ್ಕ್ ಸಿಗುತ್ತೆ. ಇದು ನಿಮಗೆ ಬರಲ್ವ ಕಷ್ಟನಾ? ತಾವುಗಳು ರೆಕ್ಟಿಫೈ ದಿ ಎರರ್ ಅಂತ 2 ಕ್ವಶನ್ ಇದೆ. ಕಿಂಗ್ ಲಿಯರ್ ಈಸ್ ಎ ಇಂಟ್ರೆಸ್ಟಿಂಗ್ ಪ್ಲೇ ಅಂತ, ಅದಕ್ಕೆ ಸರಿಯಾದ ಉತ್ತರ ಎ ಅನ್ನೋದು ತಪ್ಪು, ಆ್ಯನ್ ಅಂತ ಅಲ್ಲಿ ಬರಬೇಕು, ಆ್ಯನ್ ಇಂಟ್ರೆಸ್ಟಿಂಗ್ ಅಂತ ಆಯಿತಾ, ಯಾಕಂದರೆ ಓವೆಲ್ ಸೌಂಡು. ಕ್ವಶನ್ ನಂಬರ್ 2, ಬ್ರಿಜೇಶ್ ಪ್ರೇ ಎವ್ರಿ ಮಾರ್ನಿಂಗ್ ಅಂತ ಇದೆ. ನೋಡಿ, ಬ್ರಿಜೇಶ್ ಅಂದರೆ ಸಿಂಗ್ಯುಲರು, ಹಾಗಾಗಿ ಇಲ್ಲಿ ವರ್ಬು ಪ್ರೆಸೆಂಟ್ ಎಸ್ಸಿಂದ ಎಂಡ್ ಆಗಬೇಕು, ಸಿಂಗ್ಯುಲರು. PRAYS ಅಂತ ಬರಲೇಬೇಕು ಆಯಿತಾ. ಬನ್ನಿ ಈಗ 33 ಕ್ವಶನ್ ನಂಬರ್ ನೋಡೋಣ ಮಕ್ಕಳೇ. ದ ತುಂಗಭದ್ರಾ, ನೋಡಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದಕ್ಕೊಂದು 4 ಬಾಕ್ಸಸ್ಗಳಿದ್ದಾವೆ. ಪ್ರತಿಯೊಂದು ಬಾಕ್ಸಿಗೆ ನಿಮಗೆ ಅರ್ಧ ಮಾರ್ಕ್ಸು ಆನ್ಯುವಲ್ ಎಕ್ಸಾಮಲ್ಲೂ ಸಿಗುತ್ತೆ, ಇಲ್ಲೂ ಕೂಡ ಸಿಗುತ್ತೆ. ನೋಡಿ, ತುಂಗಭದ್ರಾ ಏನು, ನೇಮ್ ದ ರಿವರ್. ಫಸ್ಟ್ ಆನ್ಸರೇ ತುಂಗಭದ್ರಾ. ಸೆಕೆಂಡ್ ಆನ್ಸರ್ ಏನು ಮಕ್ಕಳೇ, ಆಂಧ್ರ ಪ್ರದೇಶ್ ಅಂತ. ಯಾಕೆ? ಫ್ಲೋ ಥ್ರೂ ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್ ಅಂತ, ಇಷ್ಟೇ ಮುಗೀತು ಸೆಕೆಂಡ್ ಆನ್ಸರು. ಜಾಯಿನ್ಸ್ ರಿವರ್ ಡ್ಯಾಶ್ ಅಂತ ಇದೆ, ಎಲ್ಲಿ ಹೋಗಿ ಜಾಯಿನ್ ಆಗುತ್ತೆ ನೋಡಿ, ನಿಯರ್, ಹೌದಲ್ವಾ, ಒಂದು ಕೃಷ್ಣ ರಿವರಿಗೆ ಜಾಯಿನ್ ಆಗುತ್ತೆ. 4ನೇದಕ್ಕೆ ಮುರುವಕುಂಡ ಅಂತ, ಅದು 4ನೆಯ ಆನ್ಸರು. ವಿದ್ಯಾರ್ಥಿಗಳೇ, ಈಗ ನಿಮಗೆ ಭಾಳ ಡಿಫಿಕಲ್ಟ್ ಅಂದುಕೊಂಡಿರುವಂಥ ಪ್ರಶ್ನೆ ಬಂದಿದೆ, ನೋಡ್ಕೋಬೋದು. ರಿಪೋರ್ಟ್ ದಿ ಫಾಲೋಯಿಂಗ್ ಕಾನ್ವರ್ಸೇಷನ್ 5 ಮಾರ್ಕ್ಸಿಗಿದೆ, ಹೌದಲ್ವಾ. ಇದನ್ನು ಈಗ ಕೀ ಆನ್ಸರ್ ನೋಡೋಣ. ಮಿನಿಸ್ಟರು ಕೇಳ್ತಾನೆ, ಇದನ್ನು ನಾವು ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್, ನೋಡಿ, ಮಿನಿಸ್ಟರ್ ಆಸ್ಕ್ಡ್ ಕ್ರಿಮಿನಲ್ ವೈ he did not run away, why he did not run away, full stop, and there was no God to keep him, and the prince would not mind. Criminal replied minister that he knew it. KNOW ಬದಲಿಗೆ KNEW ಅಂತ ಬರೀಬೇಕು, ಐ ಜಾಗದಲ್ಲಿ ಹಿ ಬರೀಬೇಕು, ಇಟ್ಟಿಗೆ ಇಟ್ಟೇ ಇರುತ್ತೆ. ಹಿ ನ್ಯೂ ಇಟ್, ಬಟ್ ಅಂತ ಬರೀಬೇಕು, ಬಟ್ ಐ ತೆಗೆದು ಹಿ ಅಂತ ಬರೀರಿ. ಹಿ ಹ್ಯಾಡ್ ನೋ ವೇರ್ ಟು ಗೋ, ಇಷ್ಟೇ ಸರ್, ಕಾಪಿ ಮಾಡಿ ಬರೆಯೋದು. ಹ್ಯಾವ್ ಜಾಗಕ್ಕೆ ಹ್ಯಾಡ್ ಅಂತ, ಮುಗೀತು. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗಲ್ಲಿ 3 ಡ್ಯಾಶ್ ಇದೆ, 3ಕ್ಕೆ 3 ಮಾರ್ಕ್ಸು. ಹೆಲೋ ಸರ್, ಸೇಲ್ಸ್ ಮ್ಯಾನೇಜರು ಕಸ್ಟಮರ್ಗೆ ಹೇಳ್ತಾ ಇದ್ದಾನೆ ಅಂಗಡಿಯ ಒಳಗಡೆ. ಹೆಲೋ ಸರ್ ಆಫರಿಂಗ್ ಹೆಲ್ಪ್ ಅಂತ ಇದೆ. ಅವಾಗ ಅವನು ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಕೇಳಬೇಕು. ಹೌ ಕ್ಯಾನ್ ಐ ಹೆಲ್ಪ್ ಯು ಕ್ವಶನ್ ಮಾರ್ಕ್ ಹಾಕಬೇಕು. ಆವಾಗ ಅವನು ಕಸ್ಟಮರ್ ಹೇಳ್ತಾನೆ ಐ ವಾಂಟ್ ಟು ಬೈ ಆ ಮೊಬೈಲ್ ಫೋನ್. ಸೇಲ್ಸ್ ಮ್ಯಾನ್ ಕೇಳ್ತಾನೆ 4Gನೋ 5Gನೋ ಅಂತ. ಕಸ್ಟಮರು ನೋ, ಎಕ್ಸ್ಪ್ರೆಸ್ಸಿಂಗ್ ಹಿಸ್ ಪ್ರಿಫರೆನ್ಸ್. 4G ಬೇಡ, ಐ ಪ್ರಿಫರ್ 5G ಅಂತ ಕೊಡಬೇಕು ಆಯಿತಾ ಕಸ್ಟಮರು. ನೆಕ್ಸ್ಟು, ಅಥವಾ ಐಫೋನ್ ಆ್ಯಕ್ಚುಲಿ ಇಲ್ಲಿ ಆಯಿತಾ, ನೋ ಐ ಪ್ರಿಫರ್ ಐಫೋನ್ ಅಂತ. ನೆಕ್ಸ್ಟು, ಸೇಲ್ಸ್ ಮ್ಯಾನೇಜರ್ ಅವಾಗ ಅಪಾಲಜಿ ಫಾರ್ ನಾಟ್ ಹ್ಯಾವಿಂಗ್ ಇಟ್. ಅಪಾಲಜಿ, ಸಾರಿ ಸರ್, ಇಟ್ ಈಸ್ ಔಟ್ ಆಫ್ ಸ್ಟಾಕ್ ಪ್ರೆಸೆಂಟ್ ಅಂತ. ಪ್ರೆಸೆಂಟ್ ಇಟ್ ಈಸ್ ಔಟ್ ಆಫ್ ಸ್ಟಾಕ್, ನಮ್ಮ ಅಂಗಡಿನಲ್ಲಿ ಸ್ಟಾಕ್ ಇಲ್ಲ, ಸಾರಿ ಅಂತ. ಇಲ್ಲಿಗೆ 3 ಮಾರ್ಕ್ಸ್ ಬಂತು. ಪಾರ್ಟ್ ಈ ವಿದ್ಯಾರ್ಥಿಗಳೇ ಲೆಟ್ ರೈಟಿಂಗ್ ಇದೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3ನ 3 ಲೆಟ್ ರೈಟಿಂಗನ್ನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೇನೆ ಆಯಿತಾ. ಹಾಗೂ ಮುಂದಿನ ಲೆಟ್ ರೈಟಿಂಗ್ ಯಾರಿಗೆ ಕಷ್ಟ ಆಗುತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಪೀಚ್ ರೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಇದು ವೆಲ್ಕಮ್ ಸ್ಪೀಚ್ ಆಗಿ ಇರುತ್ತೆ, ಯಾಕಂದರೆ ಇನ್ವೈಟೆಡ್ ಡಾಕ್ಟರ್ ದೀಪಕ್ ಸೈಂಟಿಸ್ಟ್ ಎಟ್ ಆಯಿತಾ RRI ಅಂದರೆ ರೀಜನಲ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರದ್ದು ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.
ಮುಂದಿನ ಎಲ್ಲ ಒಂದು ವಿಡಿಯೋಗಾಗಿ ತಾವುಗಳು ತಯಾರಿಯನ್ನು ನಡೆಸ್ಕೊಳ್ಳಿ. ಚೆನ್ನಾಗಿ ಓದಿ, ಚೆನ್ನಾಗಿ ಬರೆದು ಎಲ್ಲ ಮಾಡಲ್ ಕ್ವಶನ್ ಪೇಪರನ್ನು ಪ್ರಿಂಟ್ ಹಾಕ್ಕೊಂಡು ಇಟ್ಕೊಂಡು ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.